ಸಚ್ಚಿದಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ವೆಂಕಟಾಚಲ ಗುರುನಾಥರು ಮಾರ್ಗಶಿರ ಮಾಸದ ಷಷ್ಠಿಯಂದು ಸಕ್ರಾಯಪಟ್ಟಣದ ಶ್ರೀನಿವಾಸ ಮತ್ತು ಶಾಂತಮ್ಮ ದಂಪತಿಗಳ ಮಗನಾಗಿ ಜನನ ಪಡೆದರು. ಇವರು ಜೀವನದ ಕೊನೆಯ 15 ವರ್ಷಗಳ ಕಾಲ ಇವರು ಪೂರ್ಣ ಅವಧೂತ ಸ್ಥಿತಿಯನ್ನು ತಲುಪಿದರು. ಇವರು ಸುಮಾರು 48ನೇ ವಯಸ್ಸಿಗೆ ಬಾಹ್ಯ ಪ್ರಪಂಚಕ್ಕೆ ಸದ್ಗುರುವಾಗಿ ಪ್ರಕಟರಾದರು. ಭಕ್ತರು ಇವರನ್ನು ಪ್ರೀತಿಯಿಂದ ಗುರುನಾಥ ಅಂತಲೇ ಕರೀತಾ ಇದ್ರು. ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರು ಸಕ್ರಾಯಪಟ್ಟಣದ ಗುರುನಾಥರ ಮನೆಗೆ ಭೇಟಿ ನೀಡಿದ್ದಾಗ ವೆಂಕಟಾಚಲ ಅವಧೂತ ಸ್ಥಿತಿಯನ್ನು ಅಧಿಕೃತವಾಗಿ ಶ್ಲಾಘಿಸಿ ದೃಢೀಕರಿಸಿದ್ದರು. ಆ ಸಮಯದಲ್ಲಿ ಗುರುನಾಥರು ಜಗದ್ಗುರುಗಳ ಪಾದುಕೆಗಳನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡು ಆನಂದದಿಂದ ನರ್ತಿಸಿದ್ದರು. ಸಾಮಾನ್ಯರೊಂದಿಗೆ ಸಾಮಾನ್ಯರಂತೆ ಬಾಳಿದ ಈ ಮಹಾ ಚೇತನವು 2010ರಲ್ಲಿ ಭೌತಿಕವಾಗಿ ಅನಂತದಲ್ಲಿ ಲೀನವಾಯಿತು. ಗುರುನಾಥರು ಯಾವುದೇ ಕಠಿಣ ಕ್ಲಿಷ್ಟಕರವಾದ ಪ್ರವಚನಗಳನ್ನ ಕೊಡ್ತಾ ಇರಲಿಲ್ಲ. ಅವರ ಬದುಕು ಮತ್ತು ಆಡಿದ ಸರಳ ಮಾತುಗಳೇ ಭಕ್ತರಿಗೆ ಮಹಾನ್ ಬೋಧನೆಗಳಾಗಿದ್ದವು. ಕುದುರೆಯು ತನ್ನ ಮೈಮೇಲಿನ ಧೂಳನ್ನು ಕುಡಿದುಕೊಳ್ಳುವಂತೆ ಮನುಷ್ಯರು ತನ್ನ ಅಂತರಂಗದ ಮತ್ತು ಅಂತಃಕರಣದ ವಾಸನೆಗಳೆಂಬ ಧೂಳನ್ನು ಕೊಡುವಿ ಕನ್ನಡಿಯಂತೆ ತಿಳಿಯಾಗಬೇಕು ಎಂಬುದನ್ನು ಅವರು ಪ್ರತಿಪಾದಿಸುತ್ತಿದ್ದರು. ಯಾರನ್ನು ಮೆಚ್ಚಿಸುವುದಕ್ಕಾಗಿಯೋ ಅಥವಾ ಬೇರೆ ಯಾವರು ಮಾಡುತ್ತಾರೆಂದೋ ಯಾವುದನ್ನು ಮಾಡಬೇಡಿ. ನಿಮ್ಮ ಸ್ವಂತ ಅಂತರಾತ್ಮದ ಪ್ರೇರಣೆಯಿಂದ ಏನನ್ನು ಮಾಡುತ್ತೀರೋ ಅದೇ ನಿಜವಾದ್ದು ಎಂದು ಹೇಳ್ತಾ ಇದ್ರು. ಅಹಂಕಾರ ಮತ್ತು ಆಡಂಬರ ಮುಕ್ತಿ ಸರಳತೆಯನ್ನು ಬೋಧಿಸಿದ್ರು. ಪ್ರಾಣಿ ದಯೆ ಮತ್ತು ಅನ್ನದಾನ, ಮೂಕ ಪ್ರಾಣಿಗಳಿಗೆ, ಕತ್ತೆಗಳಿಗೆ ನಿತ್ಯವೂ ಆಹಾರ ನೀಡುತ್ತಿದ್ದರು. ತಾವು ಉಣ್ಣುವಾಗ ಯಾರೇ ಬಂದರೂ ತಾವೇ ಸ್ವಹಸ್ತದಿಂದ ಅವರಿಗೆ ತುತ್ತು ನೀಡಿ ಉಳಿದಿದ್ದನ್ನು ಪ್ರಸಾದವಾಗಿ ಹಂಚುತ್ತಿದ್ದರು. ಇಂಥ ಸದ್ಗುರುನಾಥರ ಆರಾಧನೆಗೆ ವಲ್ಲೀಶಣ್ಣ ಅವರು ಒಂದು ಅವಕಾಶ ಒದಗಿಸ್ಕೊಟ್ರು. ವಲ್ಲೀಶಣ್ಣ ಅವರಿಗೆ ನಾವು ಅನಂತ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಸದ್ಗುರು ಪ್ರಮೋದ ಲೇಔಟಲ್ಲಿರುವ ಸದ್ಗುರು ವೇದಿಕೆಯನ್ನು ವೀಕ್ಷಿಸಿಕೊಂಡು ಬರೋಣ. ಬನ್ನಿ ಹೋಗೋಣ. ಕೆಲಸ 2 ಸಾಲ ಕೊಡ್ತಾರೆ. आप